ಗಾಯ್ಸ್, ಇದೇ ನನ್ನ ಕಾಲೇಜು, ಡಿಗ್ರಿ ಕಾಲೇಜು ನೋಡಿ ಗಾಯ್ಸ್. ನನ್ನ BA 3 ವರ್ಷ ಕಲಿತಿರೋ ಕಾಲೇಜು. ಇದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹುಬ್ಬಳ್ಳಿ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ನನ್ನ ಮನದ ಹಾಡನ್ನು ಒಮ್ಮೆ ಕೇಳು ಗಾಯ್ಸ್. ಈಗೆದ್ದ ಫ್ರೆಶ್ ಅಪ್ ಆಗಿ ಬ್ಯಾಗ್ ಹಾಕ್ಕೊಂಡೀಗ ಬೀದ ಕಾಲೇಜ್ ಕಡೆ ಹೊಂಟಾನ. ಕಾಲೇಜ್ ರೆಡಿ ಆಗಿ ನಿನ್ನೆ ಹುಬ್ಬಳ್ಳಿ ಎಲ್ಲ ಅಡ್ಡಾಡಿ ಫುಲ್ ಬ್ಯಾಸರ ಆಗ್ಬಿಟ್ಟಿದೆ ಗಾಯ್ಸ್. ಹೋದೆ ಬಂದು ಕೆಲ್ಸಕ್ಕೂ ಲೇಟಾಗಿ ಹೋದೆ. ಹಾಳಿ ಅದು ಹಾಕಿ ಕೆಲ್ಸಕ್ಕೆ ಲೇಟಾಗಿ ಹೋಗಿ ರಾತ್ರಿ ಸ್ವಲ್ಪ ಅಸೈನ್ಮೆಂಟ್ ಅದು ಬರೀತು ಬರೋದ ಮಕ್ಕೊಂಡ್ಬಿಟ್ಟಿದ್ದೆ. ಲೇಟಾಗಿ ಭಾಳ ಲೇಟಾಗಿ ಮಕ್ಕೊಂಡೆ. ಎದ್ದ ಫ್ರೆಶ್ ಅಪ್ ಅದು ಆದೆ. ಓಕೆ ಗಾಯ್ಸ್, ಈಗ ಇವತ್ತೇನು ವಿಡಿಯೋ ಬಂದೆ. ಇವತ್ತು ನಮ್ಮ ಕಾಲೇಜ್ ತೋರಿಸ್ತಂಗೆ ಗಾಯ್ಸ್. ಎಷ್ಟು 3 ವರ್ಷ ಆತ. ಇನ್ನು ನಮ್ದು BA ಫೈನಲ್ ಇಯರ್ ಮುಗೀತೆ. ನಾಳೆ ಅಥವಾ ನಾಡ್ದ ಈಗ ನಮ್ದು ಇದು ಐತಿ, ಒಂದು ಫಂಕ್ಷನ್ ಐತಿ, ಆ್ಯನ್ಯುವಲ್ ಡೇ ಅಂತಂದೆ. ಆ ಫಂಕ್ಷನ್ ಒಂದು ಮುಗೀತಂದ್ರೆ ಇನ್ನು ಡೈರೆಕ್ಟ್ ಎಕ್ಸಾಮ್ ಬರೀದು ಕಾಲೇಜ್ ಲೈಫ್ ಎಂಡ್ ಅಂತ ಅನ್ನೋರು ಗಾಯ್ಸ್. ಓಕೆ, 3 ವರ್ಷ ಆಯ್ತು ನಾ ಈಗ ಆ ಕಾಲೇಜ್ನಾಗ ಕಲಿಯಾಕತ್ತ. ರಾಜನಗರ ಕಡೆ ಪತ್ರಕರ್ತ ನಗರ ಅಂತ ಐತಿ, ಅಲ್ಲಿದೆ JFGC ಕಾಲೇಜ್. ಓಕೆ ಗಾಯ್ಸ್, ಇವತ್ತ ನಮ್ಮ ಕಾಲೇಜ್ ರಿವೀಲ್ ಮಾಡ್ತೇನೆ, ನೋಡುಂತ್ರಂತ. ಓಕೆ, ಈಗ ಸೀದಾ ಕಾಲೇಜ್ ಕಡೆ ಹೊಂಟಾನ. ನಾಳ ಬಂದಿದ್ದು ನೀರು ತುಂಬಿದೆ. ಓಕೆ, ಹಾಳಿ ಒಂದು ಹಾಕಿನ ಗಾಯ್ಸ್. ಮಳೆ ಒಂದು ಬರಂಗಾಗೈತಿ. ನಿನ್ನೆ ಭಾಳ ಹುಬ್ಬಳ್ಳಿ ಎಲ್ಲ ಬೇಕಲ್ಲಿ ಎಲ್ಲ ಕಡೆ ತಿರುಗಾಡ್ಬಿಟ್ಟು ಗಾಯ್ಸ್. ಆ ಸೈಜಿನ ನೀವು ಹೇಳೋಂಥ ಸೈಜ್ ಸಿಗೋಲ್ರಿ. ಇಲ್ಲಿ ಇದ್ದಿದ್ದ ಸೈಜ್ ಸಿಗ್ತಾವ. ನಾವು ಹೇಳೋಕ್ಕಿಂತ ದೊಡ್ಡ ಸೈಜ್ ಇದಾವು, ಇಲ್ಲ ಅದಕ್ಕೆ ಭಾಳ ಸಣ್ಣ ಸೈಜ್ ಇದಾವ. ಆ ಸೈಜಿನ ಇದೇನಿಲ್ಲ ಗಾಯ್ಸ್. ಅದಕ್ಕೆ ಮತ್ತೆ ಅವ್ರು ದೊಡ್ಡ ತಾಡ್ಪತ್ರೆ ತಂದಿರ್ತಾವ, ಉದ್ದಕ್ಕೆ ಅಗಲಕ್ಕೆ ಇಂಟಿಷ್ಟ ಅಂತಂದೆ. ಮತ್ತು ಅದನ್ನ ಕಟ್ ಮಾಡಿ ಕೊಟ್ರೆ ಚಲೋ ಇತ್ತು. ಈಗ ಫೈನಲಿ ಮನೆ ಕಡೆ ಅಂದ್ರೆ ಮಳೆ ಬಂದ್ರು ಚಿಂತಿಲ್ಲ. ಸೋರ್ತೈತಿ ಅಂತಂದು ಎಲ್ಲಿದ್ರು ಓಡಿ ಬರ್ತಿದ್ದೆ. ಅಂದ್ರೆ ಕಾಲೇಜ್ ಹೋದ್ರೆ ಎಲ್ಲ ಕೆಲ್ಸಕ್ಕೆ ಎಲ್ಲೆಲ್ಲಿದ್ರು ಅಂದ್ರೆ ಓಡಿ ಬರೋದು. ಹಿಂಗೆ ಬರೀ ಎಲ್ಲ ಅಡ್ಡಿಡೋದ ಇಟ್ಟಿದ್ದ ಹಾಕಿರ್ತೆ. ಅದಕ್ಕೆ ಈಗೇನು ಟೆನ್ಷನ್ ಇಲ್ಲ. ಬನ್ನಿ ಈಗ ಸೀದಾ ಕಾಲೇಜ್ ಕಡೆ ಹೋಗಿ ಇವತ್ತು ನಮ್ಮ ಕಾಲೇಜ್ ತೋರಿಸ್ತಾನ, ನೋಡೋಂತ್ರಿ ಅಂತ. ಲೆಟ್ಸ್ ಗೋ ಕಾಲೇಜ್ ಕಡೆ ಗಾಯ್ಸ್. ಇದೇ ನನ್ನ ಕಾಲೇಜು, ಡಿಗ್ರಿ ಕಾಲೇಜು ನೋಡಿ ಗಾಯ್ಸ್. ನನ್ನ BA 3 ವರ್ಷ ಕಲಿತಿರೋ ಕಾಲೇಜು. ಇದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹುಬ್ಬಳ್ಳಿ. ನೋಡಿ ಗಾಯ್ಸ್, ಹೇಗಿದೆ ನಮ್ಮ ಕಾಲೇಜು. ಇದೆ ನೋಡಿ, ಇಲ್ಲೇ ಮುಂದೆ ಇದು ಕ್ಯಾಂಟೀನ್ ಇದೆ, ಸಿದ್ಧಾರೂಢ. ಇದೇ ಡಿಗ್ರಿ ಕಾಲೇಜ್, BA BCom BSc ನೋಡಿ ಗಾಯ್ಸ್. ಈಗ ಉಗ್ನಿಕೆರೆ ಕ್ರಾಸಿಗೆ ಇಳಿದೆ, ನಡ್ಕೊಂತ ಹೊಂಟಾನ ನೋಡಿ ಗಾಯ್ಸ್. ಕಲಗಟ್ಟಿ ಬಸ್ಸಿಗೆ ಬಂದೆ. ಮಿಸ್ರಿಗೋಟಿ ಬಸ್ ಲೇಟ್ ಆಗಿ ಬರ್ತದೆ ಅಂತಂದ್ರೆ ಅದಕ್ಕೆ ಗದ್ಲು ಭಾಳ ಆಕತಿ ಗಾಯ್ಸ್. ಹಿಂಗಾಗಿ ಕಲಗಟ್ಟಿ ಬಸ್ಸಿಗೆ ಆದ್ರೆ ದೌಡ್ ಸೀಟ್ ಸಿಗ್ತಾವ, ಅದಕ್ಕೆ ದೌಡ್ ಬಂದು ಬಿಡ್ತಾನೆ. ಇಲ್ಲಿ ಉಗ್ನಿಕೆರೆ ಕ್ರಾಸ್ ಇಂದ ನಡ್ಕೊಂತ ಹೊಂಟಾನ. ಹೋಗುದಾದ್ರೆ ಮಿಸ್ರಿಗೋಟಿಗೆ ಹೋಗ್ಬೇಕು. ಇಲ್ಲಿ ಸೀದಾ ನಮ್ಮ ಊರಿಗೆ ಹೋಗುದು. ಲೆಟ್ಸ್ ಗೋ ಗಾಯ್ಸ್. ಇನ್ನ ನಮ್ಮ ಕಾಲೇಜ್ 3 ವರ್ಷ ಆತ್ ನೋಡಿ ಗಾಯ್ಸ್. ನಮ್ ಕಲ್ತೆ ಇಲ್ಲೇ ಪತ್ರಕರ್ತ ನಗರ, ಅದ ನಕಲ್ ರೈಲ್ವೆ ಸ್ಟೇಷನ್ ಐತಲ್ಲ, ಅಲ್ಲಿ ಇತ್ತು ನಮ್ ಕಾಲೇಜ್ ಗಾಯ್ಸ್. ಫೈನಲಿ ಈಗ ಕಾಲೇಜಿಂದ ಅಲ್ಲೇ ನಡ್ಕೊಂಡ್ ಬಂದೆಲ್ಲ ಸ್ವಲ್ಪ ಮಿಸ್ರಿಗೋಟಿಗೆ ಹೋಗಿದ್ದೆ. ಒಂದೆರಡು ಅಂದ್ರ ಕೊಬ್ಬರಿ ಎಣ್ಣೆ ಮತ್ತ ಪೇಸ್ಟ್ ಅದು ಏನೇನು ತಗೊಂಬ ಅಂತ ಹೇಳಿದ್ರು ಅವ್ರ ಜಾನಿ. ಅವನ್ನೆಲ್ಲಾ ತಗೊಂಡು ಈಗ ಬಂದು ಊಟ ಅದು ಮಾಡಿದೆ. ಅವ್ ಜಾನಿ ಎಲ್ಲ ಇರ್ತಾರ, ಇಲ್ಲ ಐತ್ ನೋಡಿ ಗಾಯ್ಸ್. ಇದೊಂದು ಬ್ರಷ್ ಬರ್ತೈತಿ ಇರಾಗ. ಇದೊಂದು ಪೇಸ್ಟ್ ತಗೊಂಡ್ ಬಂದೆ. ಒಂದು ಕೊಬ್ಬರಿ ಎಣ್ಣೆ ಒಂದು ಡಬ್ಬಿ ಎಲ್ಲೈತಿ. ಇದೊಂದು ಕೊಬ್ಬರಿ ಎಣ್ಣೆ ಡಬ್ಬಿ ತಂದ್ವಿ. ಒಂದು ಕೊಬ್ಬರಿ ಎಣ್ಣೆ, ಒಂದು ಪೇಸ್ಟ್ ಇದು ತಂದ್ವಿ. ಖಾಲಿ ಆಗಿತ್ತು ಹಲ್ತಿಕ್ಕೂ ಪೇಸ್ಟ್. ಇವಾಗ ತಂದ್ವಿ ಗಾಯ್ಸ್. ಫೈನಲಿ ಕಾಲೇಜ್ ನೋಡಿದ್ರಲ್ಲ, 3 ವರ್ಷ ಆಯ್ತು ಗಾಯ್ಸ್ ನಾ ಕಾಲೇಜ್ನಾಗ ಕಲ್ತೆ. ಮುಗೀತೀನಿ ಗಾಯ್ಸ್ ಕಾಲೇಜ್ ನಮ್ದೆ. ಇನ್ನ ಎಕ್ಸಾಮ್ ಒಂದು ಬರೋದೆ ಅಂದ್ರ ಮತ್ತಿನ್ನ ಗಾಯ್ಸ್ ಇಷ್ಟ ದಿನ ಕಾಲೇಜ್ ಯಾವಾಗ ಮುಗಿತೈತಿ ಅಂತೀವಿ. ಬಟ್ ಈಗ ಮುಗಿಯಾಕ ಬಂದಂಗ
ಹೆಂಗ್ 3 ವರ್ಷ ಕಳೆದ್ವಿ ಅನ್ನೋದು ಗೊತ್ತಾಗಲಿಲ್ಲ ಗಾಯ್ಸ್. 3 ವರ್ಷ ಹೋಗಿ ರೂಢ ಆಗಿ ಎಲ್ಲಾರು ನೋಡ್ತಿದ್ವಿ ಮನ್ಯಾಗ ಇದ್ದಿದ್ದವ್ರು ಇವ್ರು ಅದಕ್ಕೆ ಹೋಗೋದ್ ನೋಡಿ ನಮಗ ಅನ್ಸ್ತೈತಿ ನಾವು ಕಾಲೇಜ್ ಬಿಡು ನಮ್ದು ಯಾವಾಗ ಕಾಲೇಜ್ ಮುಗಿತೈತಿ, ನಾವ್ ಹಿಂಗ ಯಾವಾಗ ಅಲ್ಲಿವಿ, ನಾವ್ ಯಾವಾಗ ಹೋಗೇವಿ ಅಂತಿದ್ವಿ. ಬಟ್ ಆ ಲೈಫ್ ಈಗ ಬಂತು. ಬಟ್ ನೋಡೋಣ ಗಾಯ್ಸ್, ಆದಷ್ಟು ಬೇಗ ಎಲ್ಲಾ ಫ್ರೆಂಡ್ಸು ಮುಗಿತೀನಿ. ಎಲ್ಲಾರು ಹೆಂಗನ್ ಸೆಕೆಂಡ್ PUC ಮುಗಿತೆ ಹುಬ್ಬಳ್ಳಿಗೆ, ಅಲ್ಲಿ ಆ ಕಾಲೇಜ್ ನಾ ಒಬ್ನ ಹಚ್ಚಿದ್ದೆ ಗಾಯ್ಸ್. ನಮ್ ಊರವ್ರು ಯಾರು ಹಚ್ಚಿಲ್ಲ, ನಾ ಒಬ್ನ ಹಚ್ಚಿದೆ. ನಮ್ ದೋಸ್ತ್ ಇದ್ದ ನೋಡಿ ಬಂದ ಕಾಲೇಜ್ ಅಲ್ಲಿ ಓಲಿ ಅಂತ ನಾವ್ ಕನಕದಾಸ್ ಹಚ್ಚಿದ. ಹಿಂಗಾಗಿ ನಾ ಪತ್ರಕರ್ತಕ್ ನಾ ಒಬ್ನ ಹಚ್ಚಿದ್ದೆ. ಬಟ್ ಅಲ್ಲಿ ಹೋದ್ಮ್ಯಾಲ ಸುತ್ಲು ಮುತ್ಲು ಬಾಳ ಹಳ್ಳ್ಯಾರು ಬಂದಿದ್ದು ಫ್ರೆಂಡ್ಸ್, ಎಲ್ಲಾರು ಪರಿಚಯ ಆಗಿದ್ರು, ಹಂಗೇನಿಲ್ಲ. ಬಟ್ ಗೌರ್ಮೆಂಟ್ ಕಾಲೇಜ್ ಗಾಯ್ಸ್ ಅದ, ಹಿಂಗಾಗಿ ಅಲ್ಲೇ ಗೌರ್ಮೆಂಟ್ ಕಾಲೇಜ್ ಹಚ್ಚಿರತ್ತ ನಾ ಹುಡ್ಕಾತಿದ್ದೆ. ಗೌರ್ಮೆಂಟ್ ಕಾಲೇಜ್ ಇಟ್ಟೆ ಸೆಕೆಂಡ್ PUC ಮುಗಿದ್ಗಳೇ ನಂಗೆ ಸರ್ ಅದು ಅಂದಿದ್ರು ಇಲ್ಲ ಗೌರ್ಮೆಂಟ್ ಕಾಲೇಜ್ ಹಚ್ಚಿದ್ ಚಲೋರ್ ಅಂತಂದ್ರೆ, ಹಿಂಗಾಗಿ ಗೌರ್ಮೆಂಟ್ ಕಾಲೇಜ್ ಹಚ್ಚಿದೆ. ಬಟ್ ಬೆಸ್ಟ್ ಆತ, ನಾ 3 ವರ್ಷನು ಕಲಿತೆ, ಆ ಕಾಲೇಜ್ ಮುಗೀತೆ. ನೆಕ್ಸ್ಟ್ ಈಗ ಡಿಗ್ರಿ ಹಿಂಗೆ ಕಂಪ್ಲೀಟ್ ಆತ. ನೋಡೋಣ ಗಾಯ್ಸ್ ಈಗ ನೆಕ್ಸ್ಟ್ ಏನ್ ಮಾಡೋದಕ್ಕತಿ. ಓಕೆ ಗಾಯ್ಸ್, ಈಗ ಬಂದ್ ಊಟ ಅದು ಮಾಡೇನ. ಸ್ವಲ್ಪ ಅಲ್ಲೇ ಒಂದ್ ಚೇರ್ ತಗೊಂಡೋಗಿ ಅಲ್ಲಿ ಅಂಗಡಿಗೆ ಹೋಗಿ ಇಡೋದೈತಿ. ನೋಡೋಣ ಈಗ ಹೋಗುದಾರ ಅಲ್ಲಿ ಹೋಗ್ಕನ, ಚೇರ್ ಇದ್ರ ಹೋಗಿ ಅದನ್ನ ಇಟ್ಟು ಬರ್ಬೇಕ. ಬನ್ನಿ ಗಾಯ್ಸ್, ಈಗ ಲೆಟ್ಸ್ ಗೋ. ಗಾಯ್ಸ್ ಫೈನಲಿ ರೆಡಿ ಆದ, ಕೆಲ್ಸ ಕಡೆ ಹೊಂಟ ಟೈಮ್ ಆತ. ಮೊನ್ನೆ ಇವ್ನ ನಮ್ಮ ಮಾವಾರ ಬೂಟ್ ಕೊಟ್ಟಿದ್ರ ಇದಕ್ಕ ಫಂಕ್ಷನಿಗೆ ಹಾಕುವಾಕ, ಹೋಗಿ ಇವನ್ ಅವ್ರಿಗೆ ಕೊಟ್ಟ. ಕೇಳಿದ್ದೆ ಅಂದ್ರ ನಂಗೆ ಶೂಸ್ ಹರಿದಿದ್ದು ಗಾಯ್ಸ್, ಕೇಳಿದ್ದು ಕೊಟ್ಟಿದ್ರ. ಮೊನ್ನೆ ನಮ್ ಕಾಲೇಜ್ನಾಗ ಫಂಕ್ಷನ್ ಆತ, ಅವನ್ ಹೋಗಿ ಕೊಟ್ಟ ಸೀದಾ ಕೆಲ್ಸದ ಕಡೆ ಹೋಗ್ಬೇಕ. ಬನ್ನಿ ಲೆಟ್ಸ್ ಗೋ, ಕೆಲ್ಸದ ಕಡೆ ಹೋಗೋಣ ಗಾಯ್ಸ್. ಫೈನಲಿ ಈಗ ಜಸ್ಟ್ ಮನಿಗ್ ಬಂದೆ. ಈಗ ಇದಕ್ ಕೆಲ್ಸಕ್ ಹೋಗಿದ್ದೆ, ಈಗ ಬಂದೀಗ ಫ್ರೆಶ್ ಅಪ್ ಆಗಿ ಊಟ ಮಾಡತ್ತಾನ. ಇವತ್ತಿನ ಅಡಿಗೆ ಮನೆ ನೋಡ್ ಗಾಯ್ಸ್, 1-2 ಮಾವಿನ ಹಣ್ಣು ತಂದಿದ್ರು ಅಂತ ಅವ್ವಾರ. ಮಾವಿನ ಹಣ್ಣಿಂದ ಇದು ಮಾಡ್ಯಾರ ಶೀಕರ್ಣಿ, ಇಲ್ಲ ಮಾವಿನ ಹಣ್ಣಿನ ಪೀಸ್ ಇಟ್ಟಾರ. ಈಗ ಮಮ್ಮಿ ಯಾರಲ್ಲಿ ಗಾಳಿ ಕುಂತ ತಿನ್ನಾಕಲ್ಲಿ ಹೊರಗೆ ಹೋದ್ರ, ನಾ ಈಗ ಚಪಾತಿ ಮಾವಿನ ಹಣ್ಣು ಶೀಕರ್ಣಿ ಅಂತಾರೆ. ಬನ್ನಿ ಗಾಯ್ಸ್, ಈಗ ಶೀಕರ್ಣಿ ಚಪಾತಿ ಮಸ್ತ್ ಆಗ್ತೀನಿ ನಾನು. ಮತ್ತಿಲ್ಲಿ ಅನ್ನ ಮಾಡ್ಯಾರ, ಮತ್ತೆ ಇದು ಹಿಟ್ಟಿನ ಪಲ್ಯ ಜುನ್ಕಾನ ಏನೋ ಅಂತಾರ ಗಾಯ್ಸ್, ಅದನ್ನ ಮಾಡ್ಯಾರ. ಓಕೆ ಗಾಯ್ಸ್, ಈಗ ಊಟ ಮಾಡ್ಬೇಕು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.